ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಶಿವರಾತ್ರಿ ಹಬ್ಬಕ್ಕೆ ಸುಲಭವಾಗಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಶಿವನಿಗೆ ಈ ತಂಬಿಟ್ಟು ತುಂಬ ಶ್ರೇಷ್ಠವಾದದ್ದು. ನಾನಿಲ್ಲಿ ಮೊದಲು ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ಶೇಂಗಾ ಬೀಜ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಹುರಿತಾ ಇರೋದು. ಚಟಪಟ ಅಂತ ಇದೆ. ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೀವು ಚೆನ್ನಾಗಿ ಹುರಿಯುತ್ತೆ ಶೇಂಗಾ ಬೀಜ. ಉಂಡೆ ಟೇಸ್ಟು ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲೇ ಹುರಿದ್ಬಿಟ್ರೆ ಮೇಲೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆಗೆಲ್ಲ ಹುರಿದಿರಲ್ಲ. ನೀವು ತಿನ್ನುವಾಗ ಬಾಯಿಗೆಲ್ಲ ಹಸಿ ಹಸಿ ಥರ ಇದು ಟೇಸ್ಟ್ ಬರುತ್ತೆ. ಯಾರಾದರೂ ಸುಲಭವಾಗಿ ಮಾಡ್ಕೋಬೋದು ಈ ಮೆಥಡಲ್ಲಿ ನೀವು ಮಾಡಿದರೆ ತಂಬಿಟ್ಟು. ನೋಡಿ, ಹದವಾಗಿ ಹುರ್ಕೊಂಡಿದೆ. ತೆಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಸಿಪ್ಪೆ ತಗೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ನಾನಿಲ್ಲಿ ಕರಿ ಎಳ್ಳು ಬಳಸ್ತಾ ಇದ್ದೀನಿ. ನಿಮಗೆ ಕರಿ ಎಳ್ಳು ಬೇಡಾದರೆ ಬಿಳಿ ಎಳ್ಳು ಬಳಸ್ಕೋಬೋದು. ಲೋ ಫ್ಲೇಮ್ ಇಟ್ಕೊಂಡು ಹದವಾಗಿ ಹುರ್ಕೊಳ್ಳೋಣ. ನೋಡಿ, ಚಟಪಟ ಅಂತ ಇದೆ ಹುರಿದಿರೋದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಲಿ. ಇಲ್ಲಿ ನಾನು 1 ಬೌಲ್ನಷ್ಟು ಹುರ್ಗಡ್ಲೆ ತೊಗೊಂಡಿರೋದು. ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋದು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಹುರಿದು ಸಿಪ್ಪೆ ತೆಗೆದಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಪುಡಿ ಮಾಡ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಒಣ ಕೊಬ್ಬರಿ ತುರ್ಕೊಂಡಿರೋದು. ಹುರಿದಿರೋ ಎಳ್ಳು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ. ನಾನಿಲ್ಲಿ 1 ಕಪ್ ಹುರ್ಗಡ್ಲೆಗೆ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಓಕೆ, ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗ್ತಾ ಇದೆ. ಇನ್ನೊಂದು ಸ್ವಲ್ಪ ಕರಗಬೇಕು. ಪಾಕ ಮಾಡೋದು ಬೇಡ, ಚೆನ್ನಾಗಿ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ಕರಗಿರೋ ಬೆಲ್ಲ ಹಾಕ್ಕೊಳ್ಳೋಣ. ಒಂದೇ ಸರಿ ಎಲ್ಲನೂ ಹಾಕ್ಕೊಳ್ಳೋದು ಬೇಡ. ಬಿಸಿ ಇದೆ. ಸ್ಪೂನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿರೋದು. ಪ್ರತಿ ಸರಿ ಮಾಡುವಾಗ ಈ ಥರ ನೀವು ಸ್ವಲ್ಪ ಕೈಯಲ್ಲಿ ಹಿಂಗೆ ಬೆರಳಲ್ಲಿ ಈ ಥರ ಹುಡಿ ಮಾಡ್ಕೊಳ್ಳಿ. ನೀಟಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಕೈಗೆ ಒಂಚೂರು ನೀರು ಸವರ್ಕೊಳ್ಳೋಣ. ಈ ಥರ ನೀವು ಇದು ಸುಲಭವಾಗಿ ಇದನ್ನ ಉಂಡೆ ಕಟ್ಕೋಬೋದು. ಮೃದುವಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಹುರ್ಗಡ್ಲೆ ತಂಬಿಟ್ಟು ರೆಡಿಯಾಗಿದೆ. ಈ ತಂಬಿಟ್ಟು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.